ನಮಸ್ಕಾರ ಸ್ನೇಹಿತರೆ. ಸ್ಟಾರ್ಕ್ ಬೆಂಕಿ ಬೌಲಿಂಗ್ಗೆ ತತ್ತರಿಸಿತು ಟೀಂ ಇಂಡಿಯಾ. ಮತ್ತೆ ಫ್ಲಾಪ್ ಆದ ರೋಹಿತ್ ಶರ್ಮಾ. ಮೊದಲ ದಿನವೇ ಭಾರತಕ್ಕೆ ಭಾರಿ ಹಿನ್ನಡೆ. ಹೌದು ಸ್ನೇಹಿತರೆ, ಅಡಿಲೇಡ್ ನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾದ ಎರಡನೆಯ ಟೆಸ್ಟ್ ನ ಮೊದಲನೆಯ ದಿನ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ಆಸ್ಟ್ರೇಲಿಯಾದ ವೇಗಿ ಮಿಚೆಲ್ ಸ್ಟಾರ್ಕ್ ಬೆಂಕಿ ಬೌಲಿಂಗ್ಗೆ ಟೀಂ ಇಂಡಿಯಾ 180 ರನ್ಗಳಿಗೆ ಸರ್ವಪತನ ಕಂಡಿತು. ಆಸ್ಟ್ರೇಲಿಯಾದ ವೇಗಿ ಸ್ಟಾರ್ಕ್ 6 ವಿಕೆಟ್ ಕಬಳಿಸಿದರೆ ಟೀಂ ಇಂಡಿಯಾದ ಪರ ಬ್ಯಾಟಿಂಗ್ನಲ್ಲಿ ನಿತೀಶ್ ರೆಡ್ಡಿ 42 ರನ್ ಹಾಗೂ ಕನ್ನಡಿಗ ಕೆಎಲ್ ರಾಹುಲ್ 37 ರನ್ ಗಳಿಸಿ ಪೆವಿಲಿಯನ್ ಅತ್ತ ಹೆಜ್ಜೆ ಇಟ್ಟರು. ನಂತರ ಬ್ಯಾಟಿಂಗ್ ಮಾಡಲು ಬಂದ ಆಸ್ಟ್ರೇಲಿಯಾ 33 ಓವರ್ಗಳಲ್ಲಿ 86 ರನ್ ಗಳಿಸಿ ಕೇವಲ 1 ವಿಕೆಟ್ ಕಳೆದುಕೊಳ್ಳುವ ಮೂಲಕ ಡೇ 1 ನಲ್ಲಿ ಭಾರಿ ಮುನ್ನಡೆಯನ್ನ ಪಡೆದುಕೊಂಡಿದೆ. ಆಸ್ಟ್ರೇಲಿಯಾದ ಪರ ನಥನ್ ಮ್ಯಾಕ್ಸ್ವಿನಿ ಅಜಯ 38 ರನ್ ಹಾಗೂ ಮಾರ್ನಸ್ ಲಬುಸೇನೆ ಅಜಯ 20 ರನ್ ಗಳಿಸಿದ್ದಾರೆ.